ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಸಿಎಂ ಸ್ಥಾನದಲ್ಲಿ ಕೂತ್ಕೊಂಡ್ಲೇಬೇಕು. ಅದು ಒಂದಿನ ಆಗಲಿ, 6 ತಿಂಗಳಾಗಲಿ, 1 ವರ್ಷ ಆಗಲಿ. ಅಧಿಕಾರ ಹಂಚಿಕೆ ಲೆಕ್ಕಾಚಾರದ ಪ್ರಕಾರ ಸಿಎಂ ಸ್ಥಾನ ಬೇಕೇ ಬೇಕು ಅನ್ನುವ ಧಾಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವರ್ತಿಸ್ತಿದ್ದಾರಾ ಅನ್ನುವಂತಹ ಒಂದು ಅನುಮಾನಕ್ಕೆ ಪೂರಕವಾಗಿರುವಂತಹ ಅಂಶ ಹಾಸನಾಂಬಾ ದೇವಿಯ ದರ್ಶನ. ಇಬ್ಬರೂ ಕೂಡ 15ನೆಯ ತಾರೀಕು ದೇವರ ದರ್ಶನ ಮಾಡಬೇಕಾಗಿತ್ತು. ತಾಯಿಯ ದರ್ಶನ, ಹಾಸನಾಂಬೆಯ ದರ್ಶನ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವ್ರಿಗೂ ಮುಂಚೆ ಒಂದು ದಿನ ಡಿ.ಕೆ. ಶಿವಕುಮಾರ್ ಅವರು ಹಾಸನಾಂಬೆಯ ದರ್ಶನ ಮಾಡಿಕೊಂಡ್ರು. ತಮ್ಮ ಪತ್ನಿ ಉಷಾ ಅವರ ಜೊತೆಯಲ್ಲಿ ಗರ್ಭಗುಡಿಯಲ್ಲಿ ಕೂತು ಸುಮಾರು 15 ನಿಮಿಷಗಳ ಕಾಲ ವಿಶೇಷ ಪೂಜೆ ಮಾಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಪವರ್ಫುಲ್ ಮಂತ್ರಗಳನ್ನು ಜಪಿಸಿರುವಂಥದ್ದು, ನಾರಾಯಣಿ ನಮಸ್ಕಾರ ಮಂತ್ರ ಪಠಿಸಿರುವಂಥದ್ದು ಮತ್ತು ಖಡ್ಗಮಾಲ ಸ್ತೋತ್ರವನ್ನು ಪಠಿಸಿರುವಂಥದ್ದು. ಯಾವ ಸಂದರ್ಭಗಳಲ್ಲಿ ಇವುಗಳನ್ನು ಹೇಳ್ತಾರೆ? ಶತ್ರುವಿನ ಮೇಲೆ ವಿಜಯ ಸಾಧಿಸಲಿಕ್ಕೆ ಮತ್ತು ಶತ್ರುವನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಒಂದು ಶಕ್ತಿಯಾಗಿ ಈ ಮಂತ್ರಗಳನ್ನು ಪಠಿಸ್ತಾರೆ. ಈ ಮೂಲಕ ದಿಗ್ವಿಜಯ ಸಾಧಿಸಿ ಆ ಅತ್ಯುನ್ನತ ಕುರ್ಚಿಯ ಮೇಲೆ ಕೂರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅರ್ಚಕರಿಗೆ ವಿನಂತಿಸಿಕೊಳ್ಳುವ ಮೂಲಕ, ಯಾಕಂದರೆ ಅರ್ಚಕರು 5 ನಿಮಿಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತಹ ಮಾತಿಗೆ ತಲೆಬಾಗಿ ತಲೆದೂಗಿ ಈ ಮಂತ್ರಗಳನ್ನು ಪಠಿಸ್ತಾರೆ. ರಾಜಕೀಯ ಭವಿಷ್ಯದ ನಿರ್ಣಾಯಕ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದೈವಿ ಶಕ್ತಿಯ ಮೊರೆ ಹೋಗಿದ್ದಾರೆ. ಹೇಳಿ ಕೇಳಿ ಅವರು ಜಾಸ್ತಿ ದೇವರನ್ನು ನಂಬ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಉಡುಪಿಯ ಶ್ರೇಷ್ಠ ಮಠವೊಂದರ ಶ್ರೀಗಳು ಈ ದೇಶದಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ತಪ್ಪಿಲ್ಲದೆ ಹೇಳಬಹುದಾದಂತಹ ಒಬ್ಬ ಸೂಪರ್ ಸ್ಟಾರ್ ರಾಜಕಾರಣಿ ಯಾರಾದರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಒಂದು ಹೊಗಳಿಕೆಯನ್ನು ಕೂಡ ಹೇಳಿದ್ರು, ಮಾತಾಡಿದ್ರು, ಹೊಗಳಿದ್ರು. ತೀರಾ ದೇವರೇ ಸಿಎಂ ಸ್ಥಾನ, PM ಸ್ಥಾನ ಕೊಡುತ್ತೆ ಅನ್ನೋದಾದರೆ ಅರ್ಚಕರು ಮೊದಲು ಈ ದೇಶದ ಪ್ರಧಾನಿ ಆಗಬೇಕಾಗತ್ತೆ. ಎಲ್ಲ ದೇವಸ್ಥಾನಗಳಲ್ಲಿನ ಅರ್ಚಕರು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ, ಶಾಸಕ ಮತ್ತು ಸಹಕಾರ ಮತ್ತು ಸಂಯಮ, ಅನುಭವ ಇಷ್ಟು ಕೂಡ ಒಟ್ಟಿಗೆ ಸಿಗದೆ ಹೋದರೆ ದುಡ್ಡು ಬಿಸಾಕಿದ್ರೂ ಕೂಡ ನಾನು ಸಿಎಂ ಆಗ್ತೀನಿ ಎನ್ನುವಂತಹ ದಿನಗಳು ತುಂಬ ಕಡಿಮೆನೇನೋ. ಅಂತಹ ಕ್ಷಣಗಳು, ಅಂತಹ ವ್ಯವಸ್ಥೆ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಕೂಡ ಸಿಎಂ ಸ್ಥಾನ, ಪ್ರಧಾನಿ ಸ್ಥಾನ ಸಿಗೋದು ಅನುಮಾನ. ಅದಕ್ಕೆ ಸಾಕ್ಷಿ ರಾಜ್ಯದ ಈ ಪ್ರಕರಣ. ಜನಬೆಂಬಲ ಇದ್ದಂತಹ ನಾಯಕ, ಜನನಾಯಕ ಎಂದಿಗೂ ಕೂಡ ಸುಲಭಕ್ಕೆ ಆ ಸ್ಥಾನಕ್ಕೆ ಹೋಗಿ ಕೂರ್ತಾರೆ. ಎರಡನೇ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹಾಸನಾಂಬೆಯ ದರ್ಶನ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಸ್ವಾಗತಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರು, ಶಾಸಕ ಕೆ.ಎಂ. ಶಿವಲಿಂಗೇಗೌಡರು, ಸಂಸದ ಸ್ವರೂಪ್ ಅವರು ಒಟ್ಟಿಗೆ ಸಾಥ್ ಕೊಡುವ ಮೂಲಕ 2 ವರ್ಷಗಳಿಂದ ಸಿದ್ದರಾಮಯ್ಯ ಅವರು ಹಾಸನ ದೇವಿಯ ದರ್ಶನ ಪಡೀತಿದ್ದು, ಈ ಮೂಲಕ 3ನೇ ಬಾರಿ ದೇವಿಯ ದರ್ಶನ ಪಡೆದಿರುವಂಥದ್ದು. ಈ ವೇಳೆ ಸಿದ್ದರಾಮಯ್ಯ ಅವರು ಮಾತಾಡಿ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಡಿನ್ನರ್ ಪಾರ್ಟಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾವಾಗಲೂ ಡಿನ್ನರ್ ಪಾರ್ಟಿ ಮಾಡ್ತಿರ್ತೇನೆ, ಆಗಾಗ್ಗೆ ಊಟಕ್ಕೆ ಸೇರುತ್ತಾ ಇರ್ತೀವಿ, ಪಕ್ಷದ ವಿಚಾರವಾಗಿ ಚರ್ಚೆ ಮಾಡುತ್ತೇವೆ. ಅದನ್ನು ಬಿಟ್ಟರೆ ಔತಣಕೂಟಕ್ಕೂ ನಾಯಕತ್ವ ಬದಲಾವಣೆಗೂ ಯಾವ ಸಂಬಂಧ ಇಲ್ಲ. ಅವೆಲ್ಲ ಊಹಾಪೋಹ ಅನ್ನೋ ಮಾತನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ನೋ ಡೌಟ್, ಬಿಹಾರ ಚುನಾವಣೆಯ ರಿಸಲ್ಟ್ ಬರೋ ತನಕ ನಾಯಕತ್ವದ ಬದಲಾವಣೆಯ ಕ್ರಾಂತಿ ಭ್ರಾಂತಿಗಳೆಲ್ಲವೂ ಕೂಡ ಕೇವಲ ನಾಲಿಗೆ ರುಚಿ ಚಪ್ಪರಿಸೋಕಷ್ಟೇ ಮಾತಾಡಬೇಕಾಗುತ್ತೆ. ಯಾವ ಬದಲಾವಣೆ ಆಗೋದಿಲ್ಲ. IT ದಿಗ್ಗಜ ಕಂಪನಿ ಗೂಗಲ್ 1.3 ಲಕ್ಷ ಕೋಟಿ ಮೌಲ್ಯದ ಹೂಡಿಕೆಯೊಂದಿಗೆ ಕರ್ನಾಟಕದಲ್ಲಿ AI ಹಬ್ ಪ್ರಾರಂಭಿಸಬೇಕಿತ್ತು. ಅದು ಕರ್ನಾಟಕದಲ್ಲೇ ಪ್ರಾರಂಭಿಸಬೇಕಿತ್ತು. ಆದರೆ ಆ ಹೂಡಿಕೆ ಕರ್ನಾಟಕದ ಕೈ ತಪ್ಪಿ ಹೋಗಿ ಈಗ ಆಂಧ್ರ ಪ್ರದೇಶದ ಪಾಲಾಗಿರುವಂಥದ್ದು. ಈ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ, ಅದರಲ್ಲಿ X ಖಾತೆಯಲ್ಲಿ JDS ಒಂದು ಪೋಸ್ಟ್ ಮಾಡಿದೆ. ಆ ಪೋಸ್ಟ್ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂಥದ್ದು. ಗೂಗಲ್ AI ಹಬ್ ಕೈ ತಪ್ಪಲು ಕಾರಣವೇನು ಎಂಬುದಕ್ಕೆ ವಿವರಣೆಯನ್ನು ಕೊಟ್ಟಿದೆ. ಅದು ಅದರ ವಾದ ಇದ್ದಿರಬಹುದು JDSನದು. ಏನು? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗ್ರಹಣ ಹಿಡಿಸಿಬಿಟ್ಟಿದೆ. ಬೆಂಗಳೂರಿನ ಗುಂಡಿಗಳು IT ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಲಕ್ಷ್ಯತನದಿಂದ ರಾಜ್ಯದ ಪಾಲಾಗಬೇಕಾಗಿದ್ದಂತಹ AI ಹಬ್ ಈಗ ಕೈ ತಪ್ಪಿದ್ದು ದೊಡ್ಡ ಹೊಡೆತ. ವಿಶಾಖಪಟ್ಟಣದಲ್ಲಿ AI
ಹಬ್ ಸ್ಥಾಪಿಸಲು ಆಂಧ್ರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಗೂಗಲ್ ಕಂಪನಿ. 30,000 ಉದ್ಯೋಗದ ಜೊತೆಗೆ ವಾರ್ಷಿಕ 10,000 ಕೋಟಿ ಆದಾಯ ಗಳಿಸಬಹುದಾಗಿದ್ದ ಯೋಜನೆ ಈಗ ಬೇರೆಯ ರಾಜ್ಯದ ಪಾಲಾಗಿದೆ. ಗಾರ್ಡನ್ ಸಿಟಿಯ ರಸ್ತೆ ಗುಂಡಿ, ಕಸ ಹಾಗೂ ಮೂಲಸೌಕರ್ಯ ಸಮಸ್ಯೆ ಕಾರಣಕ್ಕೆ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಗುರಿಯಾಗಿರುವ ಸಮಯದಲ್ಲೇ ಜಾಗತಿಕ ಬೃಹತ್ ಹೂಡಿಕೆಯ ಯೋಜನೆ ನೆರೆ ರಾಜ್ಯದ ಪಾಲಾಗಿದೆ. ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸುವುದನ್ನು ಬಿಟ್ಟು ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋದರೆ ಹೋಗಲಿ ಎಂದು ಧಮಕಿ ಹಾಕುವಂತಹ DCM DK ಶಿವಕುಮಾರ್ ನಿಷ್ಪ್ರಯೋಜಕ ಪ್ರಿಯಾಂಕ್ ಖರ್ಗೆ ಅವರೇ AI ಹಬ್ ಕೈತಪ್ಪಲು ನಿರ್ಲಕ್ಷ್ಯತನವೇ ಕಾರಣ ಅಂತ ಪೋಸ್ಟ್ ಮಾಡಿ ಆರೋಪ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಇಂತಹ ಸಂದರ್ಭಗಳಲ್ಲಿ ಉದ್ಯಮಿಗಳನ್ನು ಅತ್ಯಂತ ಸಂಯಮದಿಂದ ಸ್ನೇಹದಿಂದ ಅವರ ಜೊತೆಯಲ್ಲಿ ವರ್ತಿಸುವ ಮತ್ತು ವ್ಯವಹರಿಸುವ ಮೂಲಕ ಅವರನ್ನು ಇಲ್ಲೇ ಉಳಿಸ್ಕೊಳ್ಳುವಂತೆ ಸಿಲಿಕಾನ್ ಸಿಟಿ ಅಂತ ಸುಮ್ಮನೆ ಅನ್ನೋದಿಲ್ಲ. ಆದಾಗ್ಯೂ ಇಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದಾಗ ಆ ಒಂದು ಅದ್ಭುತವಾದ ಅವಕಾಶವನ್ನು ಮತ್ತೊಂದು ರಾಜ್ಯದವರಿಗೆ ಬಿಟ್ಟುಕೊಡುವಂಥದ್ದು ಕೂಡ ತಪ್ಪೆ. 4ನೇ ಸುದ್ದಿ, 2025-2026ನೇ ಸಾಲಿನ PUC ಹಾಗೂ SLC ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ದ್ವಿತೀಯ PUCಯಲ್ಲಿ 600ಕ್ಕೆ 198 ಅಂಕ ಮತ್ತು SSLCಯಲ್ಲಿ 625ಕ್ಕೆ 206 ಅಂಕ ಗಳಿಸಿದರೆ ವಿದ್ಯಾರ್ಥಿಗಳು ಪಾಸ್ ಆಗಲಿದ್ದಾರೆ ಈಗಂತ ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಹೊಸ ನಿಯಮದ ಪ್ರಕಾರ ಲಿಖಿತ ಹಾಗೂ ಆಂತರಿಕ ಅಂಕ ಸೇರಿ PUCಯಲ್ಲಿ ಪ್ರತಿ ವಿಷಯದಲ್ಲೂ ಕನಿಷ್ಠ 30 ಅಂಕ ಕಡ್ಡಾಯವಾಗಿರಲಿದೆ. SLC ಪರೀಕ್ಷೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ 30 ಅಂಕ ಪಡೆದರೆ ವಿದ್ಯಾರ್ಥಿಗಳು ತೇರ್ಗಡೆ ಆಗಲಿದ್ದಾರೆ. ಪ್ರಥಮ ಭಾಷೆ ಗರಿಷ್ಠ ಅಂಕವನ್ನು 125ರಿಂದ 100ಕ್ಕೆ ಇಳಿಸುವ ವಿಚಾರದ ಬಗ್ಗೆಯೂ ಚರ್ಚೆಯಾಗಿದ್ದು ಇದಿನ್ನೂ ಅಂತಿಮವಾಗಿಲ್ಲ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಈ ನೂತನ ನಿಯಮ ಜಾರಿಗೆ ಬರಲಿದ್ದು ಪರೀಕ್ಷೆಗೆ ಹಾಜರಾಗುವ ಹೊಸ ವಿದ್ಯಾರ್ಥಿಗಳು ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳಿಗೂ ಅನ್ವಯವಾಗುವಂತೆ ವಿದ್ಯಾರ್ಥಿಗಳ ತೇರ್ಗಡೆ ಪ್ರಮಾಣ ಹೆಚ್ಚಿಸುವ ದೃಷ್ಟಿಯಿಂದ ಈ ಹೊಸ ನಿಯಮ ಜಾರಿಗೆ ತರುತ್ತಿರುವುದಾಗಿ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು. ಈಗ 30 ಮಾರ್ಕ್ಸ್ ಬಂದಿರಬಹುದು, ಇನ್ನು ಮುಂದೆ 25, 20, 15, 10 ಆಮೇಲೆ ಗ್ರೇಡ್ಗಳು ಶುರುವಾಗಬಹುದು. ಆದರೆ ಇಂಥದ್ರಿಂದಾಗಿ ವಿದ್ಯಾರ್ಥಿ ಕಲಿತಂತಹದ್ದು ಎಂತಹ ಗುಣಮಟ್ಟದ ಶಿಕ್ಷಣ ಅಂತ ಅಳೆಯೋದಕ್ಕೆ ಗೊತ್ತಾಗೋದಿಲ್ಲ. ಕನ್ನಡದಲ್ಲಿ 100ಕ್ಕೆ 100 ತೆಗೆದಿರ್ತಾರೆ, ಕನ್ನಡದಲ್ಲಿ ಸರಿಯಾಗಿ ಬರೆಯೋದು ಓದೋದು ಬರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಯಾವ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಡ್ತಿದ್ದೀವಿ ಅನ್ನೋದನ್ನು ಕೂಡ ಯೋಚಿಸಬೇಕಾಗತ್ತೆ. 5ನೇ ಸುದ್ದಿ, ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ತಮ್ಮ ಜನ್ ಸ್ವರಾಜ್ ಪಕ್ಷದ ಪ್ರಮುಖ ಕಾರ್ಯಕ್ರಮದಲ್ಲಿ ಯಾವ ಕ್ಷೇತ್ರದಿಂದಲೂ ಕೂಡ ನಾನು ಸ್ಪರ್ಧಿಸೋದಿಲ್ಲ, ಬದಲಿಗೆ ನಮ್ಮ 160 ಕ್ಷೇತ್ರಗಳನ್ನೇ ನಾವು ಸ್ಪರ್ಧೆ ಮಾಡ್ತೀವಿ, ಅದರಲ್ಲಿ ಕನಿಷ್ಠ 10ಕ್ಕಿಂತ ಹೆಚ್ಚು ಸ್ಥಾನಗಳು ಪಡೆಯುವಂತಹ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಹೇಳಿದರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಅವರು 25ಕ್ಕಿಂತ ಹೆಚ್ಚು ಸ್ಥಾನ ಪಡೆಯೋದಿಲ್ಲ, ಅವರು ಮುಖ್ಯಮಂತ್ರಿನೇ ಆಗೋದಿಲ್ಲ. NDA ಈ ಸಲ ನಿತೀಶ್ ಕುಮಾರ್ ಅವರನ್ನು ನೆಚ್ಚಿಕೊಂಡು ಬಹುದೊಡ್ಡ ಲಾಸ್ ಮಾಡಿಕೊಳ್ಳುತ್ತೆ ಅನ್ನುವಂತಹ ಬಹುದೊಡ್ಡ ಭವಿಷ್ಯವಾಣಿಯನ್ನು ನುಡಿದಿರುವಂಥದ್ದು. ಅಲ್ಲಿಗೆ ಬಿಹಾರದಲ್ಲಿ NDA ಬಂದೇ ಬರುತ್ತೆ ಅನ್ನುವಂತಹ ದೊಡ್ಡ ಏನು ಮೇನ್ಸ್ಟ್ರೀಮ್ ಮಾಧ್ಯಮಗಳ ಸರ್ವೆಗಳಿದ್ವು ಅದೆಲ್ಲವೂ ಕೂಡ ಸುಳ್ಳಾಗುವ ಸಾಧ್ಯತೆ ಇದೆ. ಯಾಕಂದರೆ ಇದೇ ಪ್ರಶಾಂತ್ ಕಿಶೋರಿಂದಲೇ ಗುಜರಾತ್ನ ಮುಖ್ಯಮಂತ್ರಿ ದೇಶದ ಪ್ರಧಾನಿಯಾಗಿದ್ದು, ಇದೇ ಪ್ರಶಾಂತ್ ಕಿಶೋರ್ ಅವರಿಂದಲೇ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣವಾಗಿದ್ದು. ಮೈನ್ಸ್ಟ್ರೀಮ್ ಮೀಡಿಯಾಗಳು ಹೇಳಿದ್ದು ನಾನಲ್ಲ. ದೀದಿ ಮತ್ತೊಂದು ಸಲ ದಿಗ್ವಿಜಯ ಸಾಧಿಸೋದಕ್ಕೆ ಕಾರಣ ಆಗಿದ್ದು, ಜಗನ್ಮೋಹನ್ ರೆಡ್ಡಿ ಬಹುದೊಡ್ಡ ಗೆಲುವು ಸಾಧಿಸಲಿಕ್ಕೆ ಕಾರಣವಾಗಿದ್ದು, ಸ್ಟಾಲಿನ್ ದೊಡ್ಡ ಗೆಲುವನ್ನು ಪಡೀಲಿಕ್ಕೆ ಕಾರಣವಾಗಿದ್ದು ಇದೇ ಪ್ರಶಾಂತ್ ಕಿಶೋರ್. ಹಾಗಿದ್ರೆ ಅವರ ಭವಿಷ್ಯ ಸುಳ್ಳಾಗತ್ತಾ? JDU ತನ್ನ ಬಿಹಾರ ವಿಧಾನಸಭಾ ಚುನಾವಣೆಗೆ ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳ ಹೆಸರುಗಳಿವೆ. ಇದರಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯ ಚಿರಾಗ್ ಪಾಸ್ವಾನ್ ಕೇಳಿದ್ದ 4 ಕ್ಷೇತ್ರಗಳಿಗೂ JDU ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. 57 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸಚಿವ ವಿಜಯ್ ಕುಮಾರ್ ಚೌಧರಿ ಪ್ರಮುಖರಾಗಿದ್ದಾರೆ. ಅವರಿಗೆ ಸರೈ ರಂಜನ್ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ. ಇದು JDU ಚುನಾವಣಾ ತಂತ್ರಗಾರಿಕೆಯಲ್ಲಿ ಅವರ ಪ್ರಮುಖ ಪಾತ್ರವನ್ನು ಪುನರುಚ್ಚರಿಸುತ್ತದೆ. ಕುಶೇಶ್ವರ್ ಸ್ಥಾನ್ ಕ್ಷೇತ್ರದಿಂದ ಅಮನ್ ಭೂಷಣ್ ಹಜಾರಿ ಬದಲಿಗೆ ಅತಿರೇಕ್ ಕುಮಾರ್ಗೆ ಟಿಕೆಟ್ ನೀಡಲಾಗಿದೆ. ಆದರೆ ಬಾರ್ಬಿಖಾ ಕ್ಷೇತ್ರದಿಂದ ಸುದರ್ಶನ್ ಬದಲಿಗೆ ಯಾರಿಗೆ ಟಿಕೆಟ್ ನೀಡಲಾಗುತ್ತದೆ ಎಂಬುದಿನ್ನೂ ಅಧಿಕೃತವಾಗಿಲ್ಲ. JDU ತನ್ನ ಪ್ರಬಲ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದೆ. ಇದು ಚಿರಾಗ್ ಪಾಸ್ವಾನ್ ಅವರನ್ನು ಸುಮ್ಮನೆ ಇರಿಸೋದಿಲ್ಲ. ಅಲ್ಲಿಗೆ NDA ಕೂಟದಲ್ಲಿ, ಅದು ಬಿಹಾರ ರಾಜ್ಯದಲ್ಲಿ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಟ ಕಟ್ಕೊಂಡಿದೆ, ಆ NDA ಕೂಟದ ಪಕ್ಷಗಳಲ್ಲಿ ಚಿರಾಗ್ ಪಾಸ್ವಾನ್ ಅವರು ಮೊದಲಿಂದ ಅಪಸ್ವರ ಎತ್ತುತ್ತಾ ಇದ್ರು. ಈಗ JDU
ತನ್ನದೇ ಕ್ಷೇತ್ರಗಳನ್ನು, ಹಂಚಿಕೆಯಾಗಿದ್ದ ಕ್ಷೇತ್ರಗಳನ್ನು ಚಿರಾಗ್ ಪಾಸ್ವಾನ್ ಅವರಿಗೆ ಬಿಟ್ಟುಕೊಡದೆ ತಮ್ಮ ಅಭ್ಯರ್ಥಿಗಳನ್ನು ಅಖಾಡಕ್ಕೆ ಇಳಿಸ್ತಿದೆ ಅನ್ನೋದಾದರೆ ಈ ಕಗ್ಗಂಟು, ಈ ಮನಸ್ತಾಪ ಚುನಾವಣೆಯ ರಿಸಲ್ಟ್ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ. ಇದೇ ಕಾರಣಕ್ಕೆ ಇರಬಹುದು ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದು ಈ ಸಲ ಬಿಹಾರದಲ್ಲಿ NDAಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತ. ಇನ್ನು 7ನೇ ಸುದ್ದಿ, ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡಿನ CM ಸ್ಟಾಲಿನ್ DMK ಸರ್ಕಾರ ನಿರಂತರವಾಗಿ ಹೋರಾಡುತ್ತಲೇ ಬಂದಿದೆ. ಈ ಮೊದಲು ಶಾಲಾ ಮಕ್ಕಳ ಪಠ್ಯದಲ್ಲಿ ತೃತೀಯ ಭಾಷೆ ಹಿಂದಿ ಕಡ್ಡಾಯ ಮಾಡುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹಿಂದಿ ಹೇರಿಕೆ ತಡೆಯುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಳ್ಳಲು ಮುಂದಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ಹಿಂದಿ ಭಾಷೆಯನ್ನು ಹೇರುವುದನ್ನು ನಿಷೇಧಿಸುವ ಹೊಸ ಮಸೂದೆಯನ್ನು ಮಂಡಿಸಲು ಸ್ಟಾಲಿನ್ ಸರ್ಕಾರ ಸಿದ್ಧತೆ ನಡೆಸಿದೆ ಎಂದು ಹೇಳಲಾಗ್ತಿದೆ. ಈ ಮೂಲಕ ಹಿಂದಿ ಹೋರ್ಡಿಂಗ್ಸ್, ಸಿನಿಮಾ ಹಾಡು, ಜಾಹೀರಾತುಗಳನ್ನು ನಿಷೇಧಿಸಲಾಗುತ್ತದೆ ಎಂಬ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಕಾನೂನು ತಜ್ಞರೊಂದಿಗೆ ಚರ್ಚಿಸಿದ್ದು ಸಂವಿಧಾನದ ಅನುಸಾರವೇ ಮಸೂದೆ ಮಂಡನೆ ಮಾಡಲು ತಯಾರಿ ನಡೆಸುತ್ತಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಇದಿನ್ನು ಮೂಲಗಳು. ದ್ರಾವಿಡ ನೆಲದಲ್ಲಿ ದ್ರಾವಿಡರು ಯಾವತ್ತಿಗೂ ಕೂಡ ಹಿಂದಿ ತಮ್ಮ ಮೇಲೆ ಬಂದು ಕೂರುತ್ತೆ, ನಮ್ಮನ್ನು ಆಳುತ್ತೆ ಅಂದರೆ ಅದು ಒಪ್ಪೋದಿಲ್ಲ. ಮಾತೃಭಾಷೆಗೆ ದೊಡ್ಡ ಬೆಲೆ ಕೊಡಬೇಕು. ಯಾಕೆ ರಾಷ್ಟ್ರಭಾಷೆ ಎನ್ನುವಂಥದ್ದನ್ನು ಯಾವುದೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಸೂಚ್ಯವಾಗಿ ಹೇಳಿದೆ. ಆದಾಗ್ಯೂ ಹಿಂದಿ ರಾಷ್ಟ್ರಭಾಷೆ ಎನ್ನುವಂತಹ ಒಂದು ನ್ಯಾರೇಟಿವನ್ನು ಸೆಟ್ ಮಾಡ್ತಲೇ ಇರ್ತಾರೆ, ಬೀಳಿಸ್ತಲೇ ಇರ್ತಾರೆ. ದಕ್ಷಿಣ ಭಾರತದ ಯಾರೊಬ್ಬರಿಗೂ ಕೂಡ ರಾಷ್ಟ್ರಭಾಷೆ ಯಾವುದು ಅಂದರೆ ಅವರವರ ಮಾತೃಭಾಷೆಯನ್ನೇ ರಾಷ್ಟ್ರಭಾಷೆ ಅಂತ ಹೇಳ್ತಾರೆ. ತಮಿಳರನ್ನು ಕೇಳಿದ್ರೆ ತಮಿಳೇ, ಕನ್ನಡಿಗರನ್ನು ಕೇಳಿದ್ರೆ ಕನ್ನಡನೇ, ತೆಲುಗರನ್ನು ಕೇಳಿದ್ರೆ ತೆಲುಗೆ. ಆದರೂ ಹಿಂದಿ ಮೇಲಿನ ಇಂಥದ್ದೊಂದು ಕಟು ವಿರೋಧವನ್ನು ಒಪ್ಪುವಂಥದ್ದು ಸರಿಯಲ್ಲ. ಭಾಷೆ ಕಲಿತ್ರೆ ತಪ್ಪೇನಿದೆ? ಮಾತೃಭಾಷೆ ಮೊದಲಿರಬೇಕು, ಜೊತೆಲಿ ಇನ್ನೊಂದು ಭಾಷೆ ತಾನೇ ಇರಲಿ. ಇಂಗ್ಲೀಷೇ ಕಲಿತೀವಂತೆ, ಈ ನೆಲದ ಇನ್ನೊಂದು ಭಾಷೆಯನ್ನು ಕಲಿತ್ರೆ ತಪ್ಪೇನಿಲ್ಲ. ಅದು ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಯಾವುದೇ ಇರಬಹುದು. ಆದರೆ ಹಿಂದಿ ಕಲೀಲೇಬೇಕು ಅಂತ ಯಾರಾದರೂ ಕುತ್ತಿಗೆ ಕೊಳ್ಳಪಟ್ಟಿ ಹಿಡಿದ್ರೆ ಯಾರೂ ಕೂಡ ಒಪ್ಪೋದಿಲ್ಲ. 8ನೇ ಸುದ್ದಿ, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿದ್ದಂತಹ ಮಹೇಂದ್ರ ರೆಡ್ಡಿ ಅನ್ನೋ ವೈದ್ಯ ತನ್ನ ಪತ್ನಿ, ಆಕೆ ಕೂಡ ಡರ್ಮಟಾಲಜಿಸ್ಟ್, ಅವರಿಗೆ ಇಂಜೆಕ್ಷನ್ ನೀಡಿ ಕೊಂದಿದ್ದ ಬಳಿಕ ಸ್ವಾಭಾವಿಕ ಸಾವು ಎಂಬಂತೆ ಕುಟುಂಬಸ್ಥರನ್ನು ನಂಬಿಸಿದ್ರು. ಈಗ FSL ವರದಿಯಲ್ಲಿ ಕೊಲೆ ಮಾಡಿರೋದು ಬಯಲಾಗಿದ್ದು ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು 6 ತಿಂಗಳ ನಂತರ ಅಸಲಿ ಸತ್ಯ ಹೊರಗೆ ಬಂದಿರುವಂಥದ್ದು. ಕಾರಣಗಳು ಬೇರೆ ಬೇರೆಯೇ ಇದ್ದಾವೆ. ಆಕೆಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿಕೊಟ್ರು ಅನ್ನೋ ಕಾರಣಕ್ಕೋಸ್ಕರ ಅನ್ನೋದು ಆರಂಭದಲ್ಲಿ ಚರ್ಚೆ ಆದಂತಹ ವಿಚಾರ. ಅದಾದಮೇಲೆ ಮತ್ತೊಂದು ಬಂದ ಅನುಮಾನ ಮತ್ತು ಪೊಲೀಸರು ಹೇಳಿದಂತಹ ಪ್ರಾಥಮಿಕ ವರದಿ ಡೌರಿ ಕಾರಣನೂ ಇಲ್ಲಿದ್ದಿರಬಹುದು ಅನ್ನುವಂತಹ ಚರ್ಚೆಗಳೆಲ್ಲ ಬಂದು ಹೋಗಿದೆ. ಅದೇನೇ ಇರಬಹುದು, MBBS ಮಾಡಿದಂಥವರು ದೊಡ್ಡದಾಗಿ ವೈದ್ಯರಾಗಿ ಒಂದು ಪ್ರಮಾಣ ಸ್ವೀಕರಿಸಿದಂಥವರು, ನಾನು ಯಾರನ್ನು ಹಾರ್ಮ್ ಮಾಡೋದಿಲ್ಲ, ಅವ್ರಿಗೆ ತೊಂದರೆ ಮಾಡೋದಿಲ್ಲ, ನನ್ನ ಮಕ್ಕಳ ರೀತಿಯಲ್ಲಿ ರೋಗಿಗಳನ್ನು ನೋಡ್ತೀನಿ, ನಾನು ಯಾರಿಗೂ ವಿಷ ಕೊಡೋದಿಲ್ಲ, ವಿಷ ಕೊಡಿ ಅಂತ ಯಾರಿಗೂ ಸಲಹೆ ಕೊಡೋದಿಲ್ಲ, ಉತ್ತಮ ಆಹಾರದ ಪಥ್ಯವನ್ನು ಕೊಡ್ತೀನಿ ಅಂತ ಎಲ್ಲ ಪ್ರಮಾಣ ಮಾಡಿರೋರು ಕಟ್ಕೊಂಡಿರೋ ಹೆಂಡ್ತಿಗೇನೆ ಅನಸ್ತೇಷ್ಯವನ್ನು ಕೊಡೋ ಮೂಲಕ ಕೊಲ್ತಾರೆ ಅನ್ನೋದಾದರೆ ಇಂಥವರು ವೈದ್ಯರಾಗೋದಕ್ಕೆ ಅರ್ಹರ ಅನ್ನುವಂತಹ ಪ್ರಶ್ನೆ ನಿಮಗೆ ಬಿಟ್ಟಿದ್ದು. 9ನೇ ಸುದ್ದಿ, ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿ ಸಾಲು ಸಾವುಗಳು ಸಂಭವಿಸಿದೆ. ಸಾವಿಗೆ ನಿಗೂಢ ಸೋಂಕು ಕಾರಣ ಎಂದು ಹೇಳಲಾಗಿದೆ. ಇದುವರೆಗೂ 9 ಜನರು ಸಾವನ್ನಪ್ಪಿದ್ದು 60ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಆರೋಗ್ಯ ಅಧಿಕಾರಿಗಳಿಗೂ ಇದು ಯಾವ ರೀತಿಯ ಸೋಂಕು ಅನ್ನೋದೇ ತಿಳಿಯುತ್ತಿಲ್ಲ. ಜನರ ಸಾವಿಗೆ ಕಾರಣ ಏನೆಂಬ ಬಗ್ಗೆ ಸಂಶೋಧನೆ ನಡೆಸಲಾಗುತ್ತಿದೆ. ಧೌಲಾಬಾ ದೇವಿ ಬ್ಲಾಕ್ನಲ್ಲಿರುವಂತಹ ಧೂರ್ತಕ್, ವಿವಾಡಿ, ದೇವ್ಲಿ ಭಗಡ್ ಗ್ರಾಮಗಳ ನಿವಾಸಿಗಳು ಸೋಂಕಿನಿಂದ ಬಳಲುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಜ್ವರ ಬಂದು ಜನರು ಸಾವನ್ನಪ್ಪುತ್ತಿದ್ದಾರೆ. ಮೊದಲು ಹವಾಮಾನ ವೈಪರೀತ್ಯದಿಂದಾಗಿ ಇದೆಲ್ಲ ಆಗ್ತಿದೆ ಅಂದ್ಕೊಂಡಿದ್ರು, ಆದರೆ ಈಗ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಸಮಸ್ಯೆ ಏನು ಅನ್ನೋದನ್ನು ಈಗ ವೈದ್ಯಾಧಿಕಾರಿಗಳು ಕೂಡ ಗುರುತಿಸ್ತಾ ಇದ್ದಾರೆ. ಇನ್ನು 10ನೇ ಸುದ್ದಿ, ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಖ್ಯಾತಿಯ ಗಾಯಕ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ 2ನೇ ಮದುವೆಗೆ ಸಜ್ಜಾಗಿದ್ದಾರೆ. ರಘು ದೀಕ್ಷಿತ್ ಈ ಹಿಂದೆ ಕೊರಿಯೋಗ್ರಾಫರ್ ಹಾಗೂ ಡ್ಯಾನ್ಸರ್ ಮಯೂರಿ ಉಪಾಧ್ಯಾಯ ಅವರನ್ನು ವಿವಾಹವಾಗಿದ್ದರು. ವೈಯಕ್ತಿಕ ಕಾರಣಗಳಿಂದ 2019ರಲ್ಲಿ ಡಿವೋರ್ಸ್ ಪಡೆದು ದೂರಾಗಿದ್ದರು. 6 ವರ್ಷಗಳ ಬಳಿಕ ರಘು ದೀಕ್ಷಿತ್ ಮತ್ತೆ ಮದುವೆಗೆ ನಿರ್ಧರಿಸಿದ್ದು ಕೊಳಲು ವಾದಕಿ ವಾರಿಜಾಶ್ರೀ ವೇಣುಗೋಪಾಲ್ ಅವರ ಕೈ ಹಿಡಿಯಲಿದ್ದಾರೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ದವು. ನಾಳೆ ಕೂಡ ಪ್ರಮುಖ ಸುದ್ದಿಗಳೊಂದಿಗೆ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.